ನವರಾತ್ರಿ ಹಬ್ಬದ ಪ್ರಯುಕ್ತ ಈ ದೇವಸ್ಥಾನದ ಹೊರಗಡೆ ಈ ರೀತಿ ದೇವರುಗಳ ಅಲಂಕಾರವನ್ನು ಮಾಡಿದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ಸಂಜೆ 6 ಗಂಟೆ ಮೇಲೆ ಇಲ್ಲಿ ಬಂದರೆ ಇಲ್ಲಿನ ಲೈಟಿಂಗ್ಸು, ಇಲ್ಲಿನ ಡೆಕೋರೇಷನನ್ನು ನೋಡಿ ಎಂಥವರಾದರೂ ಆಗಲೇಬೇಕು. ಮುಖ್ಯದ್ವಾರದ ಮುಂದೆ ಆನೆ ಮೇಲೆ ಚಾಮುಂಡೇಶ್ವರಿ ದೇವಿ ಅಂಬಾರಿಯನ್ನು ಸಹ ನೋಡ್ಬೋದು. ಎರಡೂ ಕಡೆ ದೇವರುಗಳ ವಿಗ್ರಹಗಳು ಮೈ ಜುಮ್ಮೆನ್ಸೋ ಒಂಥರ ಇದೆ. ಇದು ಗಂಗಮ್ಮ ದೇವಸ್ಥಾನ, ಟೆಂಪಲ್ ಸ್ಟ್ರೀಟ್ ಮಲ್ಲೇಶ್ವರಮಲ್ಲಿರೋದು. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲೇ 9 ದಿನಗಳು ಈ ಒಂದು ಅಲಂಕಾರ ಡೆಕೋರೇಷನನ್ನು ನೋಡ್ಬೋದು. ಸಂಜೆ ಬಂದರೆ ನಿಮಗೆ ಸಿಕ್ಕಾಬಡೆ ರಶ್ ಇರುತ್ತೆ. 1 ಕಿಲೋಮೀಟರ್ ಕ್ಯೂ ಇತ್ತು. ಒಳಗಡೆ ಹೋದರೆ ನವದುರ್ಗೆಯರ ಅಲಂಕಾರಗಳನ್ನು ಸಹ ಮಾಡಿಟ್ಟಿದ್ದಾರೆ. ಅದಿನ್ನೂ ಅದ್ಭುತವಾಗಿದೆ. ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ಸಿಕ್ಕಾಬಟ್ಟೆ ರಶ್ ಇತ್ತು. ಬೆಳಿಗ್ಗೆ ಟೈಮ್ ಬಂದರೆ ರಶ್ ಕಡಿಮೆ ಇರುತ್ತೆ, ಆರಾಮಾಗಿ ಹೋಗಿ ನೀವು ನೋಡ್ಕೊಂಬರ್ಬೋದು. ಸಂಜೆ ಹೊತ್ತು ಕ್ಯೂ ತುಂಬಾ ದೊಡ್ಡದಾಗಿ ಇರುತ್ತೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡಬೇಕು ಅಂದರೆ ನವರಾತ್ರಿ ಒಳಗಡೆ ಬಂದು ಭೇಟಿ ಮಾಡಬೇಕು. ಮಿಸ್ ಮಾಡದೆ ಭೇಟಿ ಮಾಡಿ, ತುಂಬಾ ಚೆನ್ನಾಗಿದೆ.